ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಆಟೋ ಸತೀಶ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಏನು ಮತ್ತೆ ಒಂದು ಸಂತೋಷದ ವಿಚಾರವೇನಲ್ಲ ಇದು. ಏಕೆ ಅಂದರೆ ರಸ್ತೆ ಸುರಕ್ಷತಾ ಅಭಿಯಾನವನ್ನು ಸಂಪೂರ್ಣವಾಗಿ ಏನು ಬೆಂಗಳೂರು ನಗರದ ವ್ಯಾಪ್ತಿ ವಿಸ್ತಾರಗೊಂಡು ಇವತ್ತು ಸರ್ಕಾರದಲ್ಲಿ ಬರುವಂತಹ ಎಲ್ಲ ಆದಾಯವನ್ನು ತೆಗೆದುಕೊಂಡೋಗಿ ಮೆಟ್ರೋ ಅಂತಹ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಹಾಕುವಷ್ಟು ಬಂಡವಾಳವನ್ನು ರಸ್ತೆಗಳಿಗೆ ಹಾಕ್ತಾರೆ. ರಸ್ತೆ ಸುರಕ್ಷತಾ ಅಭಿಯಾನದ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನ ತೆಗೆದುಕೊಂಡು ಬಂದರೂ ಕೂಡ ಆ ಒಂದು ಯೋಜನೆಗಳು ಚಾಲಕರುಗಳಿಗೆ ಸಿಗ್ತಾ ಇಲ್ಲ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೆಂಗಳೂರು ನಗರದ ಹಲವಾರು ಪ್ರದೇಶಗಳಲ್ಲಿ AI ಟೆಕ್ನಾಲಜಿಯ ಕ್ಯಾಮ್ರಾಗಳನ್ನು ಬಳಕೆ ಮಾಡಿ ಚಾಲಕರುಗಳ ಮೇಲೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಏನು ಈ ಹಿಂದೆ 2023ರಲ್ಲಿ 50% ದಂಡ ವಸೂಲಿಯಲ್ಲಿ ವಿನಾಯಿತಿಯನ್ನು ಕೊಟ್ಟು ತಮಗೇನು ಆದೇಶವನ್ನು ಹೊರಡಿಸಿ ಲಾಸ್ಟ್ ಟೈಮು ಕೂಡ ಚಾಲಕರುಗಳಿಗೆ ವಾಹನಗಳ ಮೇಲೆ ಬಿದ್ದಂತಹ ದಂಡವನ್ನು 50% ಕಡಿಮೆ ಮಾಡಿಕೊಂಡು ಕಟ್ಕೊಂಡಿದ್ರಿ. ಅಂಥದ್ದೇ ಒಂದು ಆದೇಶವನ್ನು ನಿನ್ನೆಯೂ ಕೂಡ ಹೊರಡಿಸಿದ್ದಾರೆ. ಟಿಪ್ಪಣಿ ಸಂಖ್ಯೆ 1, 2, 3, 4 ವಿಚಾರವಾಗಿ ನೋಡ್ಕೊಳ್ತಾ ಹೋದರೆ ಕಲಂಗಳಲ್ಲಿ ಅದು 2023 ತನಕಲ್ಲೂ ಮತ್ತು 24ರಲ್ಲೂ ಕೂಡ ಆದೇಶ ಬಂದು ಅದು ನಿಂತೋಗಿತ್ತು. ಈಗ ಮತ್ತೆ ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಚಲನ್ನಲ್ಲಿ ದಾಖಲಾದ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುವಂತೆ ಚಲನ್ನಲ್ಲಿ ಯಾವೆಲ್ಲ ಪ್ರಕರಣಗಳು ದಾಖಲಾಗಿರ್ತವೆ ಅವುಗಳಿಗೆ ಅನ್ವಯವಾಗುತ್ತೆ. ಪೊಲೀಸ್ ಇಲಾಖೆಯ ಸಂಚಾರಿ ಚಲನ್ನಲ್ಲಿ ದಾಖಲಾಗಿ ಬಾಕಿ ಉಳಿದಿರ್ತವಲ್ಲ ಅಂತಹ ಒಂದು ಫೈನ್ಗಳಲ್ಲಿ 50% ರಿಯಾಯಿತಿಯನ್ನು ನೀಡಿ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಪುಷ್ಪಾ ಮೇಡಮ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈ ರಿಯಾಯಿತಿಯ ದಿನಾಂಕ 23/8/2025ರಿಂದ 12/9/2025ರವರೆಗೆ ಇತ್ಯರ್ಥಗೊಳ್ಳುವ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುವಂತೆ ಈ ಆದೇಶವನ್ನು ಆರ್ಥಿಕ ಇಲಾಖೆ ಅನಧಿಕೃತ ಟಿಪ್ಪಣಿ ಸಂಖ್ಯೆ 52/11/2023 ದಿನಾಂಕ 2/8/2025 ಮತ್ತು 16/8/2025ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಿದೆ. ಇದನ್ನು ತಾವೆಲ್ಲರೂ ಕೂಡ ಗಮನ ಹರಿಸ್ಕೋಬೇಕು. 50% ಯಾರೆಲ್ಲ ಇನ್ನೂ ಕೂಡ ಫೈನ್ಗಳು ಇಟ್ಕೊಂಡಿದ್ದೀರ ಗಾಡಿಗಳ ಮೇಲೆ ಅವ್ರುಗಳು ಆದಷ್ಟು ಬೇಗ ಕಟ್ಕೋಬೇಕು. ಮೇಲೆ ಓದಲಾದ ಕ್ರಮ ಸಂಖ್ಯೆ 6ರ ಪ್ರಸ್ತಾವನೆಯಲ್ಲಿ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಬೆಂಗಳೂರು ಇವರು ಪೊಲೀಸ್ ಇಲಾಖೆಯ ಸಂಚಾರಿ ಚಲನ್ಗಳಲ್ಲಿ 50% ರಿಯಾಯಿತಿ ನೀಡಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಹಾಗೂ ಸಾರಿಗೆ ಇಲಾಖೆಯಲ್ಲಿ 2018 ಮತ್ತು 19ನೇ ಸಾಲಿನ ಪೂರ್ವದಲ್ಲಿ ದಾಖಲಾಗಿರುವ ಪ್ರಕರಣಗಳಲ್ಲಿ ವಾಹನ ಮಾಲೀಕರುಗಳಿಂದ 50% ರಿಯಾಯಿತಿ ನೀಡಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸುವಂತೆ ಕೋರಿರುತ್ತಾರೆ. ಹಾಗಾಗಿ ಏನು ತಮ್ಮಗಳಿಗೆ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಆದಷ್ಟು ಬೇಗ 50% ಏನು ಸರ್ಕಾರ ಆದೇಶವನ್ನು ಹೊರಡಿಸಿ ತಮ್ಮಗಳಿಗೊಂದು ಅನುಕೂಲ ಮಾಡಿಕೊಟ್ಟಿದೆ. ಈ ಅನುಕೂಲವನ್ನು ತಾವೆಲ್ಲರೂ ಕೂಡ ಉಪಯೋಗಪಡಿಸ್ಕೊಂಡು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ತಮ್ಮ ಫೈನ್ಗಳನ್ನ ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿ ಕೇಳ್ತಾ ಇದ್ದೀವಿ. ಧನ್ಯವಾದ.